ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನೋಡಿ, ನಾವು ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ನ ಅಥವಾ ಒಂದು ಎಲಿಮೆಂಟಿನ ಪ್ರಾಪರ್ಟಿಯನ್ನು ಸ್ಟಡಿ ಮಾಡಬೇಕಾದ್ರೆ ಬೇಸಿಕ್ಕಾಗಿ ಹಾರ್ಟ್ ಆಫ್ ದಿಸ್ ಒಂದು ಹೃದಯ ಅಂತ ಏನು ಹೇಳ್ತೀವಿ, ಇದನ್ನು ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವುದೇ ಕೆಮಿಕಲ್ ರಿಯಾಕ್ಷನ್ಸ್ ಆಗಿರ್ಬೋದು, ಯಾವುದೇ ಪ್ರಾಪರ್ಟೀಸ್ ಆಗಿರ್ಬೋದು, ಎಲ್ಲದೂ ಕೂಡ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ವಿ ಕ್ಯಾನ್ ಎಕ್ಸ್ಪ್ಲೇನ್ ದ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್, ಫಿಸಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ಇಟ್ಸ್ ಬಿಹೇವಿಯರ್ ಬೇಸ್ಡ್ ಆನ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಹಾಗಾಗಿ ನೀವು ಎಂಟೈರ್ ಕೆಮಿಸ್ಟ್ರಿನ ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಫಸ್ಟು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಫಸ್ಟು ಸೊ ಈ ರೀತಿಯಾದಂಥ ಒಂದು ಚಾರ್ಟನ್ನು ಬರ್ಕೊಳ್ಳಿ. ಚಾರ್ಟ್ ಈ ರೀತಿ ಬರ್ಕೊಳ್ಳಿ, ಈಸಿ ಆಗುತ್ತೆ ನಿಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಲಿಕ್ಕೆ ಈಸಿ ಆಗುತ್ತೆ. ಸೊ ಯಾವಾಗಲೂ ಒಂದು ಲೈನನ್ನು ಬರೀರಿ, ಒಂದು ಡಯಾಗ್ನಲ್ ಆಗಿ ಒಂದು ಲೈನನ್ನು ಎಳೆಯಿರಿ. ಈ ರೀತಿ ಲೈನನ್ನು ಡಯಾಗ್ನಲ್ ಎಳೆಯಿರಿ. ಡೈರೆಕ್ಷನ್ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ನಾವು ಒಂದು ಚಾರ್ಟನ್ನು ಬರ್ಕೋಬೇಕು. ಫಸ್ಟು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾವು ಅರ್ಥ ಮಾಡ್ಕೋಬೇಕು ಅಥವಾ ಬರಿಬೇಕು ಅಂದರೆ ಈ ರೀತಿಯ ಒಂದು ಲ್ಯಾಡರ್ ಟೈಪ್ ಒಂದು ಇದನ್ನು ಬರ್ಕೋಬೇಕು. ಯಾವಾಗಲೂ ನಾವು ವಿ ಶುಡ್ ಮೂವ್ ಫ್ರಮ್ ದ ಅಪ್ವರ್ಡ್ ಟು ಡೌನ್, ಮೇಲಿಂದ ಕೆಳಗಡೆ ಮೂವ್ ಆಗ್ತಾ ಇರಬೇಕು. ಸೊ ಫಸ್ಟ್ ಯಾವ್ದು ಬರೀಬೇಕು, 1s, ಆಮೇಲೆ 2s, ರಿಪೀಟ್ ಮಾಡಿ ನನ್ನ ಜೊತೆ, 1s, 2s, ಆಮೇಲೆ 2p, 3s, 3p, 4s, ಆಮೇಲೆ 3d, 4p, 5s. ಇದು ಮುಗೀತು. ನೆಕ್ಸ್ಟು ಮತ್ತೆ ಮೇಲಿಂದ ಬನ್ನಿ, 4d, 5p, 6s. ಅದು ಮುಗಿದ್ಮೇಲೆ ನೆಕ್ಸ್ಟು 4f, 5d, 6p, 7s. ಲಾಸ್ಟಿಗೆ 5f, 6d, 7p, 8s. ಸೊ ಇದೇ ಆರ್ಡ್ರಲ್ಲಿ ನೀವು ಬರ್ಕೊಂಡು ಹೋದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತುಂಬ ಸುಲಭ ಆಗುತ್ತೆ. ಸೊ ಈಗ ನಾನು ಪೂರ್ತಿ ಬರ್ಬಿಡ್ತೀನಿ. ಈಗ ಇದೇ ಆರ್ಡರ್ ಬರ್ಕೊಂಡು ಹೋಗ್ತೀನಿ. ಈಗ ಸೊ ಈಗ ಏನು ನಾನು ಆರೋ ಮಾರ್ಕಲ್ಲಿ ಬರ್ದೀನಿ ಅದನ್ನು ಅದೇ ಆರ್ಡ್ರಲ್ಲಿ ನಾನು ಬರಿತಾ ಇದ್ದೀನಿ. 1s, 2s, 2p, 3s, 3p, 4s, 3d, 4p, 5s, 4d, 5p, 6s, 4f, 5d, 6p, 7s, 7s ಆಮೇಲೆ ಮತ್ತೆ 5f, 6d, 7p, 8s. ಸೊ ಇದೇ ಆರ್ಡ್ರಲ್ಲಿ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕಾದ್ರೆ ಇದೇ ಆರ್ಡ್ರಲ್ಲಿ ನಾವು ಎಲೆಕ್ಟ್ರಾನ್ನ ಫಿಲಪ್ ಮಾಡ್ತಾ ಇರಬೇಕು. ಈಗ ಎಲೆಕ್ಟ್ರಾನ್ ಫಿಲಪ್ ಮಾಡೋಕ್ಕೆ ಒಂದು ಏನಪ್ಪ ಕ್ಲೂ ಅಂದರೆ ಎಸ್ ಆರ್ಬಿಟಲ್ ಇದ್ದರೆ, ಎಸ್ ಇದ್ದರೆ ಅದಕ್ಕೆ ನಾವು 2 ಎಲೆಕ್ಟ್ರಾನ್ನ ಮ್ಯಾಕ್ಸಿಮಮ್ಮು ಫಿಲಪ್ ಮಾಡೋಕ್ಕಾಗತ್ತೆ ಅಷ್ಟೇ. ನೆನ್ಪಿಟ್ಕೊಳ್ಳಿ, ಎಸ್ಸಿಗೆ ಮ್ಯಾಕ್ಸಿಮಮ್ಮು 2 ಎಲೆಕ್ಟ್ರಾನ್ ಫಿಲಪ್ ಮಾಡೋಕ್ಕಾಗುತ್ತೆ ಎಸ್ ಆರ್ಬಿಟಲ್ಸಿಗೆ. ಪಿಗೆ ಮ್ಯಾಕ್ಸಿಮಮ್ 6, ಡಿಗೆ ಮ್ಯಾಕ್ಸಿಮಮ್ 10, ಎಫ್ಗೆ 40. ಇದೊಂದು ರೂಲ್ ತಿಳ್ಕೊಂಬಿಡಿ. ಎಸ್ ಆರ್ಬಿಟಲ್ ಮೇಲೆ ಇದ್ದರೆ ಮ್ಯಾಕ್ಸಿಮಮ್ ಗರಿಷ್ಠವಾಗಿ ನಾವು ಫಿಲಪ್ ಮಾಡ್ಬೋದು ಎಲೆಕ್ಟ್ರಾನ್ಸು 2. ಅದ್ರ ಮೇಲೆ ಎಲೆಕ್ಟ್ರಾನ್ಸ್ನ ಎಸ್ಸಿಗೆ ಫಿಲಪ್ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿ ಪಿಗೂ ಕೂಡ ಅಷ್ಟೇ, ನಾವು ಎಲ್ಲಿ ತನಕ ಫಿಲಪ್ ಮಾಡೋದು ಅಂದರೆ 1 to 6 ತನಕ ಫಿಲಪ್ ಮಾಡ್ಬೋದು. ಪಿಗೆ 1 to 6 ತನಕ ಫಿಲಪ್ ಮಾಡ್ಬೋದು. ಎಸ್ಸಿಗೆ 1 to 2 ಎಲೆಕ್ಟ್ರಾನ್ಸ್ ತನಕ ಫಿಲಪ್ ಮಾಡ್ಬೋದು. ಡಿಗೆ 1 to 10 ಎಲೆಕ್ಟ್ರಾನ್ಸ್ ತನಕ ಫಿಲಪ್ ಮಾಡ್ಬೋದು. ಎಫ್ ಆರ್ಬಿಟಲ್ಸ್ಗೆ 1 to 14 ಎಲೆಕ್ಟ್ರಾನ್ಸ್ ತನಕ ಫಿಲಪ್ ಮಾಡ್ಬೋದು. ಸೊ ಈಗ ಕೆಲವೊಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾವು ಟ್ರೈ ಮಾಡೋಣ ಹೇಗೆ ಮಾಡೋದು ಅದನ್ನು ಅಂತ. ಈಗ ಫಸ್ಟ್ ನಾನು ಹೈಡ್ರೋಜನ್ ಎಷ್ಟಿದೆ ಎಲೆಕ್ಟ್ರಾನು, 1 ಎಲೆಕ್ಟ್ರಾನ್ ಇದೆ. ಹಾಗಾಗಿ ಕೇವಲ ಫಸ್ಟ್ the 1 electron enters into 1s, 1. ಹೀಲಿಯಂ 2 ಇದೆ, ಅದನ್ನು 1s2 ಅಂತ ಬರ್ಕೋತೀನಿ. ಲಿಥಿಯಂ ಅಟಾಮಿಕ್ ನಂಬರ್ ಇಸ್ 3, ನಂಬರ್ ಆಫ್ ಎಲೆಕ್ಟ್ರಾನ್ ಎಷ್ಟಿರುತ್ತೆ, 3 ಇರುತ್ತೆ. ಸೊ ಎಸ್ಸಿಗೆ ಮ್ಯಾಕ್ಸಿಮಮ್ ಎಷ್ಟು ಬರ್ಬೋದು, 1s ಬರ್ಕೊಂಡೆ ಫಸ್ಟು. ಎಸ್ಸಿಗೆ ಮ್ಯಾಕ್ಸಿಮಮ್ ಫಿಲಪ್ ಮಾಡ್ಬೋದು, ಎಷ್ಟು ಎಲೆಕ್ಟ್ರಾನ್ ಫಿಲಪ್ ಮಾಡ್ಬೋದು, 2 ಎಲೆಕ್ಟ್ರಾನ್ ಫಿಲಪ್ ಮಾಡ್ಬೋದು.
ಇನ್ನು ಎಷ್ಟು ಎಲೆಕ್ಟ್ರಾನ್ ಉಳ್ಕೋತು, ಇಲ್ಲಿ 3 ಎಲೆಕ್ಟ್ರಾನ್ ಇದೆ, ಎಸ್ಸಿಗೆ 2 ಎಲೆಕ್ಟ್ರಾನ್ ಫಿಲಪ್ ಮಾಡಿದ್ದೀನಿ, ಇನ್ನು ಎಷ್ಟು ಎಲೆಕ್ಟ್ರಾನ್ ಉಳ್ಕೋತು, 1 ಎಲೆಕ್ಟ್ರಾನ್ ಉಳ್ಕೋತು. ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ನೆಕ್ಸ್ಟ್ ಲೆವೆಲ್ ಅದಿಲ್ಲಿ 2s. ಸೊ 2s ಉಳ್ಕೊಂಡ್ರೆ ಎಲೆಕ್ಟ್ರಾನ್ ಎಷ್ಟು, ಒಂದೇ ಒಂದು ಎಲೆಕ್ಟ್ರಾನ್ ಇದೆ, ಅದನ್ನ ಇಲ್ಲಿ ಬರ್ಕೋತೀನಿ. ಅದೇ ರೀತಿ ಬೆರಿಲಿಯಮ್ 4. ಸೊ 1s2 ಇನ್ನೆರಡು ಹೇಳ್ಕೊಳ್ಳೋದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಅದೇ ರೀತಿ ನೀವು ನಿಮಗೊಂದು ಎಕ್ಸಾಂಪಲ್ ಏನಪ್ಪ ಅಂದರೆ ಸೋಡಿಯಂ, ಕ್ಯಾಲ್ಶಿಯಂ, ನೈಟ್ರೋಜನ್ 7, ಆಕ್ಸಿಜನ್ 8, ಅಟಾಮಿಕ್ ನಂಬರ್ ಇಸ್ 8, ಕಾರ್ಬನ್ 6. ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೀವು ಟ್ರೈ ಮಾಡಿ. ಓಕೆ, ಸೊ ಕ್ಯಾಲ್ಶಿಯಂ 20 ಅಂದಾಗ 20 ಎಲೆಕ್ಟ್ರಾನ್ಸು, ಎಸ್ಸಿಗೆ 2, ಇ ಎಸ್ಸಿಗೆ 2, ಪಿಗೆ 6, ಇ ಎಸ್ಸಿಗೆ 2, ನೆಕ್ಸ್ಟ್ 3ಪಿಗೆ 6, 4ಎಸ್ಗೆ 2. ಸೊ ಈ ರೀತಿಯಾದಂಥ ಎಲೆಕ್ಟ್ರಾನ್ಸ್ಗಳನ್ನ ನೀವು ಫಿಲಪ್ ಮಾಡ್ಕೊಂಡು ಹೋಗಿ ಟ್ರೈ ಮಾಡಿ. ಸೊ ಇಷ್ಟು ಎಲಿಮೆಂಟ್ಸ್ಗಳು ಅಥವಾ ನಿಮಗೆ ಎಷ್ಟು ಎಲಿಮೆಂಟ್ಸ್ ಸಿಗುತ್ತೋ ಅಷ್ಟು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ನೀವು ಫಿಲಪ್ ಮಾಡ್ಕೊಂಡು ಹೋಗಿ. ಸೊ ಈ ರೀತಿಯಾಗಿ ನೀವು ಫಿಲಪ್ ಮಾಡ್ತಾ ಹೋಗಬೇಕಾಗುತ್ತೆ. ನಾವೊಂದು ಎಕ್ಸಾಂಪಲ್ ನಿಮಗೆ ಪಿ ಆರ್ಬಿಟಲಿಗೆ ತೋರಿಸ್ತೀನಿ. ಒಂದು ಎಕ್ಸಾಂಪಲ್ ಪಿಗೆ, ಒಂದು ಡಿಗೆ ತೋರಿಸ್ತೀನಿ ನಿಮಗೆ. ಓಕೆ, ಈ ಆಕ್ಸಿಜನ್ ನಾನು ತೋರಿಸ್ತೀನಿ. ಆಕ್ಸಿಜನ್ ಅಟಾಮಿಕ್ ನಂಬರ್ ಈಸ್ 8, ಹಾಗಾಗಿ ಎಲೆಕ್ಟ್ರಾನ್ಸ್ ಕೂಡ 8 ಇರುತ್ತೆ. ಸೊ 8 ಎಲೆಕ್ಟ್ರಾನಲ್ಲಿ ಫಸ್ಟು 1s2ಗೆ ಹೋಗಬೇಕು. 1sಗೆ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ 2 ಹೋಯಿತು. 8ರಲ್ಲಿ 6 ಹೋದರೆ 2 ಹೋದರೆ 6 ಎಲೆಕ್ಟ್ರಾನ್ ಉಳ್ಕೊಳ್ಳುತ್ತೆ. ನೆಕ್ಸ್ಟು 2sಗೆ ಬರುತ್ತೆ. ಎಸ್ಸಿಗೆ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನು, 2 ಎಲೆಕ್ಟ್ರಾನ್ ಹೋಯಿತು. ಇನ್ನು ಉಳ್ಕೊಳ್ಳೋದು 4 ಎಲೆಕ್ಟ್ರಾನು. 2s ಆದಮೇಲೆ ನೆಕ್ಸ್ಟ್ ಅದು ಬರಬೇಕು 2pಗೆ ಬರುತ್ತೆ, ಹಾಗಾಗಿ 2p4. ಸೊ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆಕ್ಸಿಜನ್ ಈಸ್ 1s2, 2s2, 2p4 ಆಗುತ್ತೆ. ಅದೇ ರೀತಿ ನೈಟ್ರೋಜನ್, ಫ್ಲೋರಿನ್ಗೆ ನೀವು ಬರ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ನಾನು ಒಂದು ಡಿ ಬ್ಲಾಕ್ ಎಲಿಮೆಂಟ್ಸ್ ತೊಗೋತೀನಿ. ಅದು ಟೈಟಾನಿಯಮ್ 22, ಅಟಾಮಿಕ್ ನಂಬರ್ ಇಸ್ 22 ಅಂತ ಅಂದ್ಕೊಳ್ಳೋಣ. ಸೊ ಏನಾಗುತ್ತೆ, 22 ಎಲೆಕ್ಟ್ರಾನ್ ಫಿಲಪ್ ಆಗಬೇಕು. ಫಸ್ಟು 1s2 ಫಿಲಪ್ ಆಗುತ್ತೆ, ಆಮೇಲೆ ನೆಕ್ಸ್ಟ್ ಲೆವೆಲು 2s2, 2 + 2 4 ಆಯಿತು, 4 ಆಯಿತು. ರಿಮೈನಿಂಗ್ ಈಸ್ 18, ಅದರಲ್ಲಿ 6 ಹೋಯಿತು, 2p6. ನೆಕ್ಸ್ಟು 3s2, 2 + 2 4, 4 + 6 10 ಆಯಿತು, 3s2 ಆಯಿತು. ನೆಕ್ಸ್ಟು 3pಗೆ ಮ್ಯಾಕ್ಸಿಮಮ್ಮು 6 ಎಲೆಕ್ಟ್ರಾನ್ಸು. ಸೊ ಎಷ್ಟಾಯಿತು, 2 + 2 4, 4 + 6 10, 10 + 8 18 ಆಯಿತು. ಇನ್ನು 4 ಎಲೆಕ್ಟ್ರಾನ್ ಉಳ್ಕೊಂಡಿದೆ. ಪಿ ಆದಮೇಲೆ ನೆಕ್ಸ್ಟು ಅದೇ ಆರಮೆಂಟ್ ಬರೋದು 4s2 ಆಯಿತು. ಇನ್ನೆರಡು ಎಲೆಕ್ಟ್ರಾನ್ ಉಳ್ಕೊಂಡಿದೆ. ಎಂಟರ್ ಇಂಟು ದ 3d2. ಸೊ ದಿಸ್ ಈಸ್ ದಿ ಕಾನ್ಫಿಗರೇಷನ್ ಆಫ್ ಟೈಟಾನಿಯಮ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಟೈಟಾನಿಯಮ್. ಸೊ ಈ ರೀತಿ ನೀವು ಇದೇ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ನೀವು ಎಲೆಕ್ಟ್ರಾನ್ನ ಫಿಲಪ್ ಮಾಡ್ಕೊಂಡು ಹೋದರೆ, ಬೈ ರಿಮೆಂಬರಿಂಗ್ ದಿಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಯಾವುದೇ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದ್ದರೆ ನೀವು ಈಸಿಯಾಗಿ ಬರಿಬೋದು. ಎಸ್ಸಿಗೆ 2, ಪಿಗೆ 6, ಡಿಗೆ 10, ಎಫ್ಗೆ 14. ಸೊ ಇದೇ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ನೀವು ಎಲೆಕ್ಟ್ರಾನ್ಸನ್ನು ಫಿಲಪ್ ಮಾಡ್ತಾ ಹೋದರೆ ಈಸಿಯಾಗಿ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವುದನ್ನು ಬೇಕಾದರೂ ನೀವು ಕಣ್ಮುಚ್ಚಿ ಆರಾಮಾಗಿ ಈಸಿಯಾಗಿ ವಿದೌಟ್ ಸ್ಟ್ರಗ್ಲಿಂಗ್ ಈಸಿಯಾಗಿ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿಬೋದು. ಸೊ ನೆನಪಿರಲಿ, ಇದು ಇನ್ಕ್ರೀಸಿಂಗ್ ಆರ್ಡರ್ ಇದೇ ರೀತಿ ಹೋಗಬೇಕು. ಆ ಚಾರ್ಟ್ ನೀವು ನೆನ್ಪಿಟ್ಕೊಂಡ್ಬಿಟ್ರೆ, ಬರ್ಕೊಂಬಿಟ್ರೆ ನೀವು ಎಲೆಕ್ಟ್ರಾನ್ಸ್ ಫಿಲಪ್ ಮಾಡ್ತಾ ಹೋಗ್ಬೋದು. ಓಕೆ, ದಿಸ್ ಅಬೌಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್. ಪಿರಿಯೋಡಿಕ್ ಟೇಬಲ್ನ ಒಂದು ಓವರ್ ವ್ಯೂಕಲ್ಲಿನ ನೋಡ್ಕೊಳ್ಳೋಣ ಅಂತ. ಹೇಗಿರುತ್ತೆ ಪಿರಿಯೋಡಿಕ್ ಟೇಬಲ್? ನೀವೆಲ್ಲ ಗಮನಿಸಿದ್ದೀರಾ, ಲಾಂಗ್ ಫಾರ್ಮ್ ಆಫ್ ಪಿರಿಯೋಡಿಕ್ ಟೇಬಲ್ ಅಥವಾ ಮಾಡರ್ನ್ ಪಿರಿಯೋಡಿಕ್ ಟೇಬಲ್ ಅಂತೆಲ್ಲ ನೀವು ನೋಡಿದ್ದೀರಾ. ಸೊ ಅದರದ್ದು ಸ್ಪೆಷಾಲಿಟಿಯನ್ನು ಹೇಳ್ತೀನಿ. ಯಾವ ರೀತಿ ಇರುತ್ತೆ ಪಿರಿಯೋಡಿಕ್ ಟೇಬಲಲ್ಲಿ, ಯಾವ ರೀತಿ ಎಲಿಮೆಂಟ್ಸ್ಗಳನ್ನ ಗ್ರೂಪ್ ಮಾಡಿರ್ತೀವಿ ಅಂತ. ಸೊ ಮಕ್ಕಳಾಗ ನೀವು ನೋಡಿ, ಈ ರೀತಿಯಾಗಿ ಒಂದು ಪಿರಿಯೋಡಿಕ್ ಟೇಬಲ್ ಇದೆ. ಇದನ್ನು ನಾವು ಯಾಕೆ ಸ್ಟಡಿ ಮಾಡಬೇಕು ಅಂದರೆ, ಇದೊಂಥರ ಫೌಂಡೇಶನ್ ಇದ್ದಂಗೆ. ಎಂಟೈರ್ ಕೆಮಿಸ್ಟ್ರಿ ಬಿಲ್ಡಿಂಗ್ ಈಸ್ ಬೇಸ್ಡ್ ಆನ್ ದಿ ಸ್ಟೋನ್ಸ್ ಆಫ್ ದಿ ಪಿರಿಯೋಡಿಕ್ ಟೇಬಲ್. ಅಂದರೆ ಎಂಟೈರ್ ಕೆಮಿಸ್ಟ್ರಿ ಕಾನ್ಸೆಪ್ಟ್ಸನ್ನು ನಾವು ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ
ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅರ್ಥ ಮಾಡ್ಕೊಂಡಿರಬೇಕು ಮತ್ತು ಪಿರಿಯೋಡಿಕ್ ಟೇಬಲ್ನ ಅರ್ಥ ಮಾಡ್ಕೋಬೇಕು. ದ ಪೊಸಿಷನ್ ಆಫ್ ಎಲಿಮೆಂಟ್ಸ್ ವಿಲ್ ಎಕ್ಸ್ಪ್ಲೇನ್ ದ ನೇಚರ್ ಆಫ್ ಎಲಿಮೆಂಟ್ಸ್ ಆ್ಯಸ್ ವೆಲ್ ಆಸ್ ದ ಬಿಹೇವಿಯರ್ ಆಫ್ ಎಲಿಮೆಂಟ್ಸ್. ಹಾಗೆ ಯಾವ ಪೊಸಿಷನ್ ಇದೆ ಅದರ ನೇಚರ್ ಏನಂತ ಅರ್ಥ ಆಗ್ತಾ ಬರುತ್ತೆ. ನೋಡಿ ಮಕ್ಕಳ, ಇವಾಗ ಪಿರಿಯೋಡಿಕ್ ಟೇಬಲಲ್ಲಿ ನನ್ನ ಲೆಫ್ಟಿಗೆ 2 ಗ್ರೂಪ್ ಇದೆ, ರೈಟಿಗೆ 6 ಗ್ರೂಪ್ಸ್ ಇದೆ, ಮಧ್ಯದಲ್ಲಿ ಒಂದು ಸ್ವಲ್ಪ ಗ್ರೂಪ್ಸ್ ಇದೆ, ಕೆಳಗಡೆ 1-2 ಗ್ರೂಪ್ ಇದೆ. ಸೊ ಈ ಫಸ್ಟ್ 2 ಗ್ರೂಪನ್ನು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತೀವಿ. ಅಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾವು ಬರಿತಾ ಇದ್ವಲ್ಲ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾವು ಬರಿಬೇಕಾದ್ರೆ ಹೈಡ್ರೋಜನ್ಗೆ 1s1, ಲೀಥಿಯಮ್ಗೆ 2s1, ಸೋಡಿಯಮ್ಗೆ 3s1, ಪೊಟ್ಯಾಷಿಯಮ್ಗೆ 4s1 ಅಂತ ಲಾಸ್ಟ್ ಎಲೆಕ್ಟ್ರಾನ್ಗಳು s1 ಬರುತ್ತೆ. ಅದೇ ಯಾವುದೆಲ್ಲ ಎಲಿಮೆಂಟ್ಸಲ್ಲಿ s1 ನಿಂತ್ಕೊಳ್ಳುತ್ತೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು, ಅದನ್ನು ಫಸ್ಟ್ ಗ್ರೂಪಲ್ಲಿ ಕ್ಲಬ್ ಮಾಡ್ತೀವಿ. ನೆಕ್ಸ್ಟ್ S2, ಬೆರಿಲಿಯಮ್ 2s2, ಮೆಗ್ನೀಷಿಯಮ್ 3s2, ಕ್ಯಾಲ್ಶಿಯಮ್ 4s2. ಸೊ ಈ ರೀತಿಯಾಗಿ S2ಗೆ ಲಾಸ್ಟ್ ಎಲೆಕ್ಟ್ರಾನ್ ಫಿಲಪ್ ಆಗುವಂಥದ್ದಕ್ಕೆ ಸೆಕೆಂಡ್ ಗ್ರೂಪ್ ಅಂತ ಹೇಳ್ತೀವಿ. ಈ ಫಸ್ಟ್ ಗ್ರೂಪನ್ನು ಆಲ್ಕಲಿ ಮೆಟಲ್ಸ್, ಸೆಕೆಂಡ್ ಗ್ರೂಪನ್ನು ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈಗ 13th ಗ್ರೂಪಲ್ಲಿ ಬೋರಾನ್ ಬರುತ್ತೆ. ಸೊ ಇಲ್ಲೇನಾಗುತ್ತೆ, P1 ಕಾನ್ಫಿಗರೇಷನ್, S2 P1, ಸೊ NS2 NP1. ಇಲ್ಲಿ ಕಾರ್ಬನ್ಗೆ NS2 NP2, 2s2 2p2, 3s2 3p2. ಸೊ ಆ ರೀತಿ P2 ಕಾನ್ಫಿಗರೇಷನ್ ಬರುತ್ತೆ, ಅದನ್ನ 14th ಗ್ರೂಪಿಗೆ ಹಾಕ್ತೀವಿ. P3 ಕಾನ್ಫಿಗರೇಷನ್ ಬಂದರೆ 15th ಗ್ರೂಪಿಗೆ ಮಾಡ್ತೀವಿ. P4 ಕಾನ್ಫಿಗರೇಷನ್ ಅಂದರೆ 16th ಗ್ರೂಪಿಗೆ ಹಾಕ್ತೀವಿ. P5 ಬಂದರೆ 17th ಗ್ರೂಪು, P6 ಬಂದರೆ 18th ಗ್ರೂಪ್. ಸೊ ಇಲ್ಲಿ ಇದೆಲ್ಲ ಮಧ್ಯ ಸ್ಕ್ಯಾಂಡಿಯಮ್ ಟು ಜಿಂಕ್ ಇರೋದೆಲ್ಲ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಸ್ಕ್ಯಾಂಡಿಯಮ್, ಟ್ರಿಯಮ್, ಈ 4 ಗ್ರೂಪ್ ಎಸ್ ಬ್ಲಾಕ್ ಮತ್ತು ಪಿ ಬ್ಲಾಕ್ ಮಧ್ಯೆ ಇರುವಂಥ ಗ್ರೂಪನ್ನು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತೀವಿ. ಪಿರಿಯೋಡಿಕ್ ಟೇಬಲ್ನ ಕೆಳಗಡೆ ಇದೆಯಲ್ಲ, ಇದನ್ನು ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಯಾಕೆ ಅಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನಲ್ಲಿ ಇಲ್ಲಿ ಡಿಗೆ ಆರ್ಬಿಟಲ್ಸ್ಗೆ ಹೋಗುತ್ತೆ, ಇಲ್ಲಿ ಎಫ್ ಆರ್ಬಿಟಲ್ಸ್ಗೆ ಹೋಗುತ್ತೆ. ಅದಕ್ಕೆ ಇದನ್ನು ಎಫ್ ಬ್ಲಾಕ್ ಅಂತೀವಿ, ಇದನ್ನು ಡಿ ಬ್ಲಾಕ್ ಅಂತ ಹೇಳ್ತೀವಿ. ಈಗ ಈ ಪಿರಿಯೋಡಿಕ್ ಟೇಬಲ್ನ ನಾವು ಇದರಲ್ಲಿ ಏನೆಲ್ಲ ಕಲಿಬೇಕು ಅಂದರೆ, ಯಾವಾಗಲೂ ಅಷ್ಟೇ ಫಸ್ಟ್ 2 ಗ್ರೂಪು ಎಲೆಕ್ಟ್ರೋ ಪಾಸಿಟಿವ್ ಆಗಿರುತ್ತೆ. ಅಂದರೆ ಟೆಂಡೆನ್ಸಿ ಟು ಲೂಸ್ ದ ಎಲೆಕ್ಟ್ರಾನನ್ನು ಈಸಿಯಾಗಿ ಬಿಟ್ಕೊಡುತ್ತೆ. ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರು ಇವು ಜಾಸ್ತಿ ಮೆಟಲ್ಸ್ ಆಗಿರ್ತವೆ, ಹಾಗೆ ಎಲೆಕ್ಟ್ರೋ ಪಾಸಿಟಿವ್ ಆಗಿರುತ್ತೆ. ಪಿರಿಯೋಡಿಕ್ ಟೇಬಲ್ನ ಲೆಫ್ಟಲ್ಲಿ ಎಲೆಕ್ಟ್ರೋ ಪಾಸಿಟಿವ್ ಆಗಿರುತ್ತೆ, ರೈಟಲ್ಲಿ ಎಲೆಕ್ಟ್ರೋ ನೆಗೆಟಿವ್ ಆಗಿರುತ್ತೆ, ಎಕ್ಸೆಪ್ಟ್ 18th ಗ್ರೂಪ್. ಈ 18th ಗ್ರೂಪು ಇನರ್ಟ್ ಗ್ಯಾಸು, 17th ಗ್ರೂಪು, 16th ಗ್ರೂಪು, 15th ಗ್ರೂಪು ದೇ ಆರ್ ಎಲೆಕ್ಟ್ರೋನೆಗೆಟಿವ್ ಇನ್ ನೇಚರ್. ಫಸ್ಟ್ ಆ್ಯಂಡ್ ಸೆಕೆಂಡ್ ಗ್ರೂಪು ದೇ ಆರ್ ಎಲೆಕ್ಟ್ರೋ ಪಾಸಿಟಿವ್ ಇನ್ ನೇಚರ್. ಸೊ ಇಲ್ಲಿ ಎಲೆಕ್ಟ್ರೋನೆಗೆಟಿವ್ ಅಂದರೆ ಎಲೆಕ್ಟ್ರಾನ್ ಕಿತ್ಕೊಳ್ಳುವಂಥದ್ದು. ಫ್ಲೋರಿನ್ 17th ಗ್ರೂಪ್, 16th ಗ್ರೂಪ್, 15th ಗ್ರೂಪು ದೇ ಎಲೆಕ್ಟ್ರೋನೆಗೆಟಿವ್ ಆಟಮ್ ಅಂದರೆ ಎಲೆಕ್ಟ್ರಾನ್ನ ಕಿತ್ಕೊಳ್ತವೆ. ಅದೇ ಫಸ್ಟ್ 2 ಗ್ರೂಪು ಎಲೆಕ್ಟ್ರಾನ್ನ ಕೊಡ್ತವೆ, ದೆನ್ ದಿ ಗಿವ್ ದ ಎಲೆಕ್ಟ್ರಾನ್ಸ್ ಟು ಅದರ್ ಸಬ್ಸ್ಟೆನ್ಸ್. ಹಾಗಾಗಿ ಒಂದು ನ್ಯೂಟ್ರಲ್ ಎಲಿಮೆಂಟು ಎಲೆಕ್ಟ್ರಾನ್ನ ಕೊಟ್ಟಾಗ ಪಾಸಿಟಿವ್ ಚಾರ್ಜ್ ಆಗುತ್ತೆ. ಹಾಗಾಗಿ ಇದು ಫಸ್ಟ್ 2 ಗ್ರೂಪು ಪಾಸಿಟಿವ್ ಚಾರ್ಜ್ ಆಗುತ್ತೆ ಅಥವಾ ಕ್ಯಾಟಯಾನ್ಸ್ ಆಗುತ್ತೆ. ಅದಕ್ಕೆ ಇದನ್ನು ಎಲೆಕ್ಟ್ರೋ ಪಾಸಿಟಿವ್ ಅಂತ ಕರಿತೀವಿ. ಇಲ್ಲಿ 17th ಗ್ರೂಪಲ್ಲಿರೋವೆಲ್ಲ ಎಲೆಕ್ಟ್ರಾನ್ ತಗೊಂಡು ನೆಗೆಟಿವ್ ಚಾರ್ಜ್ ಆಗುತ್ತೆ, ಇದನ್ನು ಎಲೆಕ್ಟ್ರೋನೆಗೆಟಿವ್ ಅಂತ ಹೇಳ್ತೀವಿ. ಇದನ್ನೆಲ್ಲ ಎಲೆಕ್ಟ್ರೋನೆಗೆಟಿವ್ ಅಂತ ಹೇಳ್ತೀವಿ. ಸೊ ಅಯಾನ್ಸ್ಗಳಲ್ಲಿ 2 ರೀತಿ ಅಯಾನ್ಸ್ ಇರುತ್ತೆ, ಕೆಟಯಾನ್ಸ್ ಮತ್ತು ಆನಯಾನ್ಸ್ ಅಂತ ಇರುತ್ತೆ. ಯೂಶಲಿ ಪಿರಿಯೋಡಿಕ್ ಟೇಬಲಲ್ಲಿ ಲೆಫ್ಟಲ್ಲಿರೋದೆಲ್ಲ ಯೂಶಲಿ ಕೆಟಯಾನ್ಸ್ ಫಾರ್ಮೇಷನ್ ಆಗುತ್ತೆ. ಎಕ್ಸ್ಟ್ರೀಮ್ ರೈಟಲ್ಲಿರೋವು ಈ ಫ್ಲೋರಿಂದ ಈಚೆಗೆ 15 ತನಕ 17, 16, 15 ಗ್ರೂಪ್ 3 ಕೂಡ ಟೆಂಡೆನ್ಸಿ ಟು ಫಾರ್ಮ್ ದ ನೆಗೆಟಿವ್ ಅಯಾನ್ಸ್. ಓಕೆ, 13th ಗ್ರೂಪು ಪಾಸಿಟಿವ್ ಇರುತ್ತೆ, 14th ಗ್ರೂಪು ಪಾಸಿಟಿವ್ ಇರುತ್ತೆ. ಈಗ ವೇಲೆನ್ಸಿ ಅಂತ ಬರುತ್ತೆ. ವೇಲೆನ್ಸಿ ಅಂದರೆ ಏನಂದರೆ ಕಂಬೈನಿಂಗ್ ಕೆಪಾಸಿಟಿ ಆಫ್ ಎಲಿಮೆಂಟ್. ಒಂದು ಎಲಿಮೆಂಟು ಎಷ್ಟು ಬೇರೆ ಎಲಿಮೆಂಟ್ಸ್ಗಳ ಜೊತೆ ಕಂಬೈನ್ ಆಗುತ್ತೆ ಅಥವಾ ಕೆಮಿಕಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ, ಅದನ್ನು ನಾವು ವೇಲೆನ್ಸಿ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ವೇಲೆನ್ಸಿ ಅಂದ್ರೇನು? ಕಂಬೈನಿಂಗ್ ಪವರ್. ಒಂದು ಎಕ್ಸಾಂಪಲ್ ತೊಗೊಳ್ಳಿ, ಅಮೋನಿಯಾ NH3. ಇಲ್ಲಿ ನೈಟ್ರೋಜನ್ನು ಎಷ್ಟು ಹೈಡ್ರೋಜನ್ಸ್ ಕಂಬೈನ್ ಆಗಿದೆ? 3 ಹೈಡ್ರೋಜನ್ಸ್ ಕಂಬೈನ್ ಆಗಿದೆ. ಆಗ ವೇಲೆನ್ಸಿ ಆಫ್ ನೈಟ್ರೋಜನ್ ಏನಂತ ಹೇಳ್ತೀವಿ? 3 ಅಂತ ಹೇಳ್ತೀವಿ.
ನೋಡಿ ಇನ್ನೆರಡು ಎಕ್ಸಾಂಪಲ್ ಇದೆ. ಮೀಥೇನ್ CH4 ಕಾರ್ಬನ್ ಎಷ್ಟು ಜೊತೆ ಕಂಬೈನ್ ಆಗಿದೆ, ಇಲ್ಲಿ ಎಷ್ಟು ಹೈಡ್ರೋಜನ್ ಜೊತೆ ಕಂಬೈನ್ ಆಗಿದೆ, 4 ಹೈಡ್ರೋಜನ್ ಜೊತೆ ಕಂಬೈನ್ ಆಗಿದೆ. ಹಾಗಾಗಿ ವೇಲೆನ್ಸಿ ಆಫ್ ಕಾರ್ಬನ್ ಎಷ್ಟಾಗುತ್ತಿದ್ದು, ವೇಲೆನ್ಸಿ ಈಸ್ 4, ಇಲ್ಲಿ ವೇಲೆನ್ಸಿ ಈಸ್ 3. ಸೊ ಆಕ್ಸಿಜನ್ ವೇಲೆನ್ಸಿ ಎಷ್ಟಿಲ್ಲಿ 2 ಆಗ್ತಾ ಬರುತ್ತೆ, 2 ಆಗ್ತಾ ಬರುತ್ತೆ. ಸೊ ಇಲ್ಲಿ 2 ಹೈಡ್ರೋಜನ್ ಜೊತೆ ಕಂಬೈನ್ ಆಗಿದೆ, ಇದಕ್ಕೆ ವೇಲೆನ್ಸಿ 2 ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ, NaCl ಇಲ್ಲಿ ವೇಲೆನ್ಸಿ ಎಷ್ಟು ಸೋಡಿಯಮ್ದು 1 ಆಗುತ್ತೆ. ಯಾಕೆ ಅಂದರೆ ಸೋಡಿಯಮ್ ಹ್ಯಾಸ್ ಕಂಬೈನ್ಡ್ ವಿತ್ 1 ಕ್ಲೋರಿನ್ ಆಟಮ್. ಸೊ ಈ ಎಲಿಮೆಂಟ್ಸಿನ ಎಕ್ಸಾಂಪಲ್ಸ್ ಎಲ್ಲ ನೋಡಿದಾಗ ನಮಗೆ ಒಂದು ಜನರಲ್ ಒಂದು ಕನ್ಕ್ಲೂಷನಿಗೆ ಬರ್ಬೋದು. ಏನು ಜನರಲ್ ಕನ್ಕ್ಲೂಷನ್ಗೆ ಅಂದರೆ, ಇಲ್ಲೂ ಫಸ್ಟ್ ಗ್ರೂಪಿಗೆ ಯಾವಾಗಲೂ ಚಾರ್ಜು +1 ಆಗಿರುತ್ತೆ, ಸೆಕೆಂಡ್ ಗ್ರೂಪಿಗೆ ಸೊ ಈಗ ಈ ಎಲ್ಲ ಎಕ್ಸಾಂಪಲ್ಸನ್ನ ಗಮನಿಸ್ಕೊಂಡು ಅಮೋನಿಯಾ ಆಗಿರ್ಬೋದು, ಸೋಡಿಯಂ ಆಗಿರ್ಬೋದು, ಕಾರ್ಬನ್, ಆಕ್ಸಿಜನ್ ಈ ಎಲ್ಲ ವೇಲೆನ್ಸಿನೂ ನೋಡಿಕೊಂಡು ನಾವು ಒಂದು ಕನ್ಕ್ಲೂಷನಿಗೆ ಬರೋದಾದರೆ ನೋಡಿ, ಸೋಡಿಯಂಗೆ ಯಾವ ಚಾರ್ಜ್ ಇತ್ತು, +1 ಚಾರ್ಜ್ ಇತ್ತು. ಸೊ ಫಸ್ಟ್ ಗ್ರೂಪ್ ಎಲಿಮೆಂಟ್ಸಿಗೆಲ್ಲ ಯೂಶಲಿ ಯಾವ ಚಾರ್ಜ್ ಇರುತ್ತೆ, +1 ಚಾರ್ಜ್ ಇರುತ್ತೆ. ಹೈಡ್ರೋಜನ್ ಆಗಿರ್ಬೋದು, ಲಿಥಿಯಂ ಆಗಿರ್ಬೋದು, ಇದು ವೇಲೆನ್ಸಿ ಏನಾಗಿರುತ್ತೆ 1 ಆಗಿರುತ್ತೆ. ಪ್ಲಸ್ ಅಂದರೆ ಎಲೆಕ್ಟ್ರೋಪಾಸಿಟಿವ್, +1 ಚಾರ್ಜ್ ಇರುತ್ತೆ, ಇಸ್ ಎಲೆಕ್ಟ್ರೋಪಾಸಿಟಿವ್. ಸೆಕೆಂಡ್ ಗ್ರೂಪಿಗೆಲ್ಲ ವೇಲೆನ್ಸಿ ವಿಲ್ ಬಿಟ್ಟು, ಬಿಕಾಸ್ ಪಾಸಿಟಿವ್ ಬರೋದ್ರಿಂದ ಯಾರು ಎಲೆಕ್ಟ್ರೋಪಾಸಿಟಿವ್, +2 ಚಾರ್ಜ್ ಇರುತ್ತೆ. ಚಾರ್ಜಲ್ಲಿ ಹೇಳಬೇಕು ಅಂದರೆ ಸೋಡಿಯಂಗೆ +1 ಚಾರ್ಜ್, ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ಗೆ +1 ಚಾರ್ಜ್, ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಗೆ +2 ಚಾರ್ಜ್. ವೇಲೆನ್ಸಿಲಿ ಹೇಳಬೇಕು ಅಂದರೆ ದ ವೇಲೆನ್ಸಿ ಆಫ್ ಫಸ್ಟ್ ಗ್ರೂಪ್ ಈಸ್ 1, ಬರೀ ನ್ಯೂಮರಿಕ್ ನಂಬರ್ ಮಾತ್ರ ಕನ್ಸಿಡರ್ ಮಾಡೋಕ್ಕಾಗುತ್ತೆ. ವೇಲೆನ್ಸಿ ಹೇಳ್ಬೇಕಾದ್ರೆ ಇಟ್ ಕನ್ಸಿಡರ್ ಓನ್ಲಿ ದ ನಂಬರ್. ಚಾರ್ಜ್ ಹೇಳ್ಬೇಕಾದ್ರೆ ಸೈನ್ ಆಫ್ ದ ಚಾರ್ಜನ್ನು ಹೇಳಬೇಕಾಗುತ್ತೆ. ಚಾರ್ಜ್ ಎಷ್ಟು ಫಸ್ಟ್ ಗ್ರೂಪ್ದು +1, ವೇಲೆನ್ಸಿ ಎಷ್ಟು 1. ಸೆಕೆಂಡ್ ಗ್ರೂಪಿನ ಚಾರ್ಜ್ ಎಷ್ಟು +2, ವೇಲೆನ್ಸಿ ಇಸ್ 2. 13th ಗ್ರೂಪಿನ ಚಾರ್ಜು +3, ವೇಲೆನ್ಸಿ ಇಸ್ 3. 14th ಗ್ರೂಪಿನ ಚಾರ್ಜು +4, ವೇಲೆನ್ಸಿ ಇಸ್ 4. 15th ಗ್ರೂಪಿನ ವೇಲೆನ್ಸಿ ಇಸ್ 3, ಚಾರ್ಜ್ ಇಸ್ -3. -3 ಕಾಮನ್, ನಾನು ಬರೆದಿರೋದು ಕಾಮನ್. ಕೆಲವೊಂದು ಸತಿ ದ ವೇಲೆನ್ಸಿಸ್ ಆಕ್ಸಿಡೇಷನ್ ನಂಬರ್ ಚೇಂಜ್ ಆಗ್ತಾ ಹೋಗುತ್ತೆ. ಈಗ 15th ಗ್ರೂಪಿಗೆ -3 ಇಂದ +5 ವರೆಗೂ ಕೂಡ ವೇರಿ ಆಗುತ್ತೆ. ಇನ್ ಟರ್ಮ್ಸ್ ಆಫ್ ಆಕ್ಸಿಡೇಷನ್ ನಂಬರ್ ಹೇಳಬೇಕು ಅಂದರೆ, ಇನ್ ಟರ್ಮ್ಸ್ ಆಫ್ ಆಕ್ಸಿಡೇಷನ್ ನಂಬರ್ ಚಾರ್ಜ್ ಹೇಳಬೇಕು ಅಂದರೆ 15th ಗ್ರೂಪಿಗೆ ಕಾಮನ್ ವೇಲೆನ್ಸಿ ಇಸ್ -3. ಬಟ್ ಕೆಲವೊಂದು ಸರಿ ದ ವೇಲೆನ್ಸಿ ಚೇಂಜಸ್ ಟು, ಅಂದರೆ ದ ಆಕ್ಸಿಡೇಷನ್ ನಂಬರ್ ಚೇಂಜಸ್ ಟು ದಿ +5. ಅದೇ ರೀತಿ 16th ಗ್ರೂಪ್ ವಾಟರಲ್ಲಿ ಆಕ್ಸಿಜನ್ ವೇಲೆನ್ಸಿ ಎಷ್ಟಿದೆ 2 ವೇಲೆನ್ಸಿ ಇರುತ್ತೆ. ಆಕ್ಸಿಡೇಷನ್ ನಂಬರ್ ಚೇಂಜಸ್ ಟು -2 ಇಂದ -1, 0 ಇಂದ +6 ತನಕನೂ ವೇರಿ ಆಗುತ್ತೆ ಕೆಲವೊಂದು ಎಲಿಮೆಂಟ್ಸ್ಗಳಲ್ಲಿ. ಅದೇ ರೀತಿ 17th ಗ್ರೂಪ್ ಒಂದು ಎಕ್ಸಾಂಪಲ್ ನೋಡೋಗಿದ್ರೆ ಇಲ್ಲೇ ನೋಡೋಣ. HF ಇಲ್ಲಿ ಫ್ಲೋರಿನ್ ಹ್ಯಾಸ್ ಕಂಬೈನ್ಡ್ ವಿತ್ 1 atom ಆಫ್ ಹೈಡ್ರೋಜನ್. ಹಾಗಾಗಿ ದ ವೇಲೆನ್ಸಿ ಆಫ್ ಫ್ಲೋರಿನ್ ಈಸ್ 1. ಸಿನ್ಸ್ ಇಟ್ ಇಸ್ ಎಲೆಕ್ಟ್ರೋನೆಗೆಟಿವ್, ದ ಚಾರ್ಜ್ ಈಸ್ -1. 17th ಗ್ರೂಪಿನ ಚಾರ್ಜ್ ಕೂಡ, ಆಕ್ಸಿಡೇಷನ್ ನಂಬರ್ ಕೂಡ -1 ಇಂದ ಸಮ್ಟೈಮ್ಸ್ ಕೆಲವೊಂದು ಕಾಂಪೌಂಡ್ಸಲ್ಲಿ +7 ತನಕನೂ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ಸೊ ಈ ಪಿರಿಯಾಡಿಕ್ ಟೇಬಲಿಂದ ಯಾವ ಎಲಿಮೆಂಟು ಯಾವ ಗ್ರೂಪಿಗೆ ಅಂತ ಐಡೆಂಟಿಫೈ ಮಾಡ್ಕೋಬೇಕು. ಈಗ ಸೋಡಿಯಂ, ಪೊಟ್ಯಾಷಿಯಂ, ಲಿಥಿಯಂ, ಅದು ಫಸ್ಟ್ ಗ್ರೂಪ್. ಸೆಕೆಂಡ್ ಗ್ರೂಪ್ ಯಾವುದು, ಬೆರಿಲಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸೆಕೆಂಡ್ ಗ್ರೂಪ್. ಸೊ ಗ್ರೂಪ್ ಐಡೆಂಟಿಫೈ ಮಾಡ್ಕೊಂಡ್ರೆ ಏನಾಗುತ್ತೆ, ನಮಗೆ ವೇಲೆನ್ಸಿ ಸಿಕ್ಬಿಡುತ್ತೆ. ವೇಲೆನ್ಸಿ ಅಥವಾ ಆಕ್ಸಿಡೇಷನ್ ನಂಬರ್ ಸಿಗುತ್ತೆ. ಅದರ ಬೇಸಿಸ್ ಮೇಲೆ ನಾವು ನೆಕ್ಸ್ಟ್ ಫಾರ್ಮುಲಾ ಬರೆಯಲಿಕ್ಕೆ ಈಸಿ ಆಗುತ್ತೆ. ಈಗ ಫಾರ್ಮುಲಾ ಹೇಗೆ ಬರೆಯೋದು, ಆಮೇಲೆ ಕೆಮಿಕಲ್ ರಿಯಾಕ್ಷನ್ಸ್ ಹೇಗೆ ಬರೆಯೋದು ಅಂತ ಕೂಡ ಈಸಿ ಆಗ್ತಾ ಬರುತ್ತೆ. ಓಕೆ, ಸೊ ಈ ರೀತಿಯಾಗಿ ನೀವು ಒಂದು ಪಿರಿಯಾಡಿಕ್ ಟೇಬಲ್ನ ಅನಲೈಸ್ ಮಾಡಬೇಕು. ಯಾವ ಎಲಿಮೆಂಟು ಯಾವ ಗ್ರೂಪಿಗೆ ಬರುತ್ತೆ, ಅದರ ವೇಲೆನ್ಸಿ ಎಷ್ಟು, ಫಸ್ಟ್ ಗ್ರೂಪ್ ವೇಲೆನ್ಸಿ ಎಷ್ಟು, ಅದು ಚಾರ್ಜ್ ಎಷ್ಟು, ಸೆಕೆಂಡ್ ಗ್ರೂಪ್ ವೇಲೆನ್ಸಿ ಎಷ್ಟು, ಅದು ಚಾರ್ಜ್ ಎಷ್ಟು. ಹಾಗಾದರೆ ಸರ್ ನೀವು ಯಾಕೆ ಡಿ ಬ್ಲಾಕ್ ಮತ್ತು ಎಫ್ ಬ್ಲಾಕ್ ಇಲ್ಲ ಅಂದರೆ ಇದು ತುಂಬ ವೇರಿ ಆಗ್ತಾ ಬರುತ್ತೆ. ಡಿ ಬ್ಲಾಕ್ ಮತ್ತು ಎಫ್ ಬ್ಲಾಕಲ್ಲಿ ಆಕ್ಸಿಡೇಷನ್ ನಂಬರ್ ಒಂದೊಂದು ಎಲಿಮೆಂಟಿಗೆ ಒಂದೊಂದು ಥರ ವೇರಿಯೇಷನ್ ಆಗ್ತಾ ಬರುತ್ತೆ. ಜನರಲೈಸ್ ಮಾಡೋಕ್ಕಾಗೋದಿಲ್ಲ. ಕಾಮನಾಗಿ ಹೇಳ್ಬೋದು ಅಷ್ಟೇ, +3 ಫಾರ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಆ ಥರ ಕಾಮನಾಗಿ ಹೇಳ್ಬೋದು. ಈ ರೀತಿಯಾಗಿ ಜನರಲೈಸ್ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಡಿ ಆ್ಯಂಡ್ ಎಫ್ ಬ್ಲಾಕಿಗೆ ಇಂಡಿವಿಜುವಲ್ ಆಟಮ್ ಬಗ್ಗೆ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಕೆಮಿಕಲ್ಸಲ್ಲಿ ಕಾಮನ್ನಾಗಿ ಯೂಸ್ ಮಾಡೋದು ಎಸ್ ಬ್ಲಾಕ್ ಮತ್ತು ಪಿ ಬ್ಲಾಕ್ ಕಾಮನ್ನಾಗಿ ರಿಪೀಟ್ ಆಗ್ತಾ ಬರುತ್ತೆ. ಹಾಗೆ ಇದನ್ನು ನೀವು ಫಸ್ಟ್ ಕಲ್ತ್ಕೊಂಡ್ರೆ ಆಫ್ ದ
ಕೆಮಿಕಲ್ ರಿಯಾಕ್ಷನ್ಸ್ ನಿಮಗೆ ಸುಲಭ ಆಗ್ತಾ ಬರುತ್ತೆ, ಈಸಿ ಆಗ್ತಾ ಬರುತ್ತೆ. ಓಕೆ ಸರ್, ನೆಕ್ಸ್ಟ್ ಕಾನ್ಸೆಪ್ಟ್ ಕೆಮಿಕಲ್ ಫಾರ್ಮುಲಾಗೆ ನಾವು ಹೋಗೋಣ. ಹೌ ಟು ರೈಟ್ ಕೆಮಿಕಲ್ ಫಾರ್ಮುಲಾ, ಇದನ್ನು ನಾವು ಹೇಗೆ ಬರಿಬೋದು? ಈಗ ಒಂದು ನಿಮಗೆ ಸೋಡಿಯಂ ಸಲ್ಫೇಟ್ ಅಂದ್ಬಿಡ್ಬೋದು, ಕ್ಯಾಲ್ಶಿಯಂ ಕಾರ್ಬನೇಟ್ ಅಂದ್ಬೋದು. ಅದು ಕರೆಕ್ಟಾಗಿ ಕೆಮಿಕಲ್ ಫಾರ್ಮುಲಾ ಬರೆಯೋದು ನಾವು ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಹೇಗೆ ಬರೆಯೋದು? ತುಂಬ ಈಸಿ. ಇದಕ್ಕೆ ಏನು ಗೊತ್ತಿರಬೇಕಪ್ಪ ಅಂದರೆ ಪೀರಿಯಾಡಿಕ್ ಟೇಬಲ್ನ ಒಂದು ಓವರ್ವ್ಯೂ ಗೊತ್ತಿರಬೇಕು, ಮತ್ತು ಯಾವ್ಯಾವ ಎಲಿಮೆಂಟ್ ಯಾವ್ಯಾವ ಗ್ರೂಪಿಗೆ ಬರುತ್ತೆ ಅಂತ ಒಂದು ಚಿಕ್ಕ ನಾಲೆಡ್ಜು, ಯಾವ ಎಲಿಮೆಂಟು ಯಾವ ಗ್ರೂಪಿಗೆ ಬರುತ್ತೆ. ಈಗ ಸಿಂಪಲ್ಲಾಗಿ ನಾನು ಅವಾಗಲೇ ಹೇಳಿದೆ, ಫಸ್ಟ್ ಗ್ರೂಪ್ +1 ಚಾರ್ಜ್. ಈಗ +1 ಚಾರ್ಜ್ ಇರೋದು ಯಾವ್ದಾದ್ರು ಎಲಿಮೆಂಟ್ಸ್ ಹೇಳ್ಬೋಣ. ಫಸ್ಟ್ ಒಂದು ಕಡೆ ಸೈಡಲ್ಲಿ ಬರ್ಕೊಂಬಿಡಿ. ಓಕೆ ಫ್ರೆಂಡ್ಸ್, ಈಗ ಸ್ಟೂಡೆಂಟ್ಸ್ ನೋಡಿ, ಕೆಮಿಕಲ್ ಫಾರ್ಮುಲಾ ಹೇಗೆ ಬರೆಯೋದು? ತುಂಬ ಈಸಿ ಮೆಥಡ್ ಇದೆ, ತುಂಬ ಈಸಿ ಇದೆ. ಅದಕ್ಕೆ ಒಂದು ಚಿಕ್ಕ ನಾಲೆಜ್ ಒಂದು ನನಗೆ ಗೊತ್ತಿರಬೇಕು. ಆ ಫಾರ್ಮುಲಾ ಬರೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ನಾಲೆಡ್ಜು ಚಾರ್ಜ್ ಬಗ್ಗೆ ಗೊತ್ತಿರಬೇಕು. ಈಗ ನಮಗೆ +1 ಚಾರ್ಜ್ ಯಾವುದೆಲ್ಲ ಎಲಿಮೆಂಟ್ಸ್ ಇರುತ್ತೆ, ಯಾವುದೆಲ್ಲ ಇದಿರುತ್ತೆ ಅಂದರೆ, ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ಗಳಲ್ಲಿ +1 ಚಾರ್ಜ್ ಕ್ಯಾರಿ ಮಾಡುತ್ತೆ. ಅಲಾಂಗ್ ವಿತ್ ದಟ್ ಅಮೋನಿಯಾ NH4+. +2 ಚಾರ್ಜ್ ಯಾವುದೆಲ್ಲ ಕ್ಯಾರಿ ಮಾಡುತ್ತೆ? ಅದು ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್, ಕ್ಯಾಲ್ಶಿಯಂ, ಬೆರಿಲಿಯಂ, ಮೆಗ್ನೀಷಿಯಂ. +3 ಚಾರ್ಜ್ ಯಾವುದೆಲ್ಲ ಕ್ಯಾರಿ ಮಾಡುತ್ತೆ? 13th ಗ್ರೂಪ್ ಎಲಿಮೆಂಟ್ಸ್. +4 14th ಗ್ರೂಪ್ ಎಲಿಮೆಂಟ್ಸ್, ಕಾರ್ಬನ್, ಸಿಲಿಕಾನ್. ಅದು +4 ಚಾರ್ಜ್ ಇರುತ್ತೆ. ಈಗ -3 ಚಾರ್ಜ್ ಯಾವುದೆಲ್ಲ ಇರುತ್ತೆ? 15th ಗ್ರೂಪ್ ಎಲಿಮೆಂಟ್ಸ್ ಮತ್ತು ಫಾಸ್ಫೇಟ್ PO4 3-. ಫಾಸ್ಫೇಟ್ ಅಯಾನ್ಸ್ ವಿಲ್ ಹ್ಯಾವ್ -3 ಚಾರ್ಜ್. -2 ಚಾರ್ಜ್ ಆಗಿರುತ್ತೆ 16th ಗ್ರೂಪ್ ಎಲಿಮೆಂಟ್ಸ್ ಪ್ಲಸ್ ಕಾರ್ಬೋನೇಟ್ CO3 2-, ಸಲ್ಫೇಟ್ SO4 2-. ಮತ್ತು -1 ಚಾರ್ಜ್ ಅದೆಲ್ಲ ಇರುತ್ತೆ ಹೈಡ್ರಾಕ್ಸೈಡ್ OH-. ಹೈಡ್ರಾಕ್ಸೈಡ್ -1 ಚಾರ್ಜ್ 17th ಗ್ರೂಪ್ ಮತ್ತು ಹೈಡ್ರಾಕ್ಸೈಡ್ ಅಯನ್ OH-, ನೈಟ್ರೈಟ್ ಅಯಾನ್ NO3-, ಮತ್ತು ಬೈಕಾರ್ಬೊನೇಟ್ ಅಯಾನ್ಸು HCO3-. ಇವು ಮೂರು -1 ಚಾರ್ಜ್ ಇರುತ್ತೆ. ಇಷ್ಟೊಂದು ಕಡೆ ರೆಕಾರ್ಡ್ ಮಾಡ್ಕೊಂಬಿಡಿ ಮನಸ್ಸೊಳಗಡೆ. +1 ಚಾರ್ಜ್ ಇದ್ದರೆ ಫಸ್ಟ್ ಗ್ರೂಪ್ ಇರುತ್ತೆ, ಫಸ್ಟ್ ಗ್ರೂಪ್ ಇರೋವೆಲ್ಲ +1 ಚಾರ್ಜ್. ಸೆಕೆಂಡ್ ಗ್ರೂಪ್ ಇರೋವೆಲ್ಲ +2 ಚಾರ್ಜ್. 13th ಗ್ರೂಪ್ ಇರೋದೆಲ್ಲ +3 ಚಾರ್ಜ್. 14th ಗ್ರೂಪ್ ಇರೋದು ಪಿರಿಯಾಡಿಕ್ ಟೇಬಲಲ್ಲಿ 14th ಗ್ರೂಪ್ ಇರೋದೆಲ್ಲ +4 ಚಾರ್ಜ್. ಪಿರಿಯಾಡಿಕ್ ಟೇಬಲಲ್ಲಿ ಫಸ್ಟ್ ಗ್ರೂಪ್ ಇದ್ದರೆ +1 ಚಾರ್ಜ್. ಪಿರಿಯಾಡಿಕ್ ಟೇಬಲ್ ಸೆಕೆಂಡ್ ಗ್ರೂಪ್ ಇದ್ದರೆ +2 ಚಾರ್ಜ್. ಪಿರಿಯಾಡಿಕ್ ಟೇಬಲ್ 13th ಗ್ರೂಪ್ ಇದ್ದರೆ +3. ನೆಕ್ಸ್ಟ್ ಮೈನಸ್ ಚಾರ್ಜ್ ಆಗುತ್ತೆ 17th ಗ್ರೂಪ್. ಪಿರಿಯಾಡಿಕ್ ಟೇಬಲ್ 17th ಗ್ರೂಪ್ ಅಂದರೆ ಹ್ಯಾಲೋಜನ್ಸ್, ಕ್ಲೋರಿನ್, ಫ್ಲೋರಿನ್, ಬ್ರೋರಿನ್, ಅದೆಲ್ಲ -1 ಚಾರ್ಜ್ ಇರುತ್ತೆ. 16th ಗ್ರೂಪ್ ಆಕ್ಸಿಜನ್, ಸಲ್ಫರ್ -2 ಚಾರ್ಜ್ ಕ್ಯಾರಿ ಮಾಡುತ್ತೆ. 15th ಗ್ರೂಪ್ ನೈಟ್ರೋಜನ್, ಫಾಸ್ಫರಸ್ -3 ಚಾರ್ಜ್ ಕ್ಯಾರಿ ಮಾಡುತ್ತೆ. ಸೊ ಇವಾಗ ಇದರ ನಾಲೆಡ್ಜ್ ಮೇಲೆ ನಾವು ಒಂದಿಷ್ಟು ಫಾರ್ಮುಲಾಗಳನ್ನ ಟ್ರೈ ಮಾಡೋಣ. ಹೇಗೆ ಮಾಡೋದು? ಫಾರ್ ಎಕ್ಸಾಂಪಲ್ ನಾನೀಗ ಸಿಂಪಲಾಗಿ ಹೇಳ್ತೀನಿ, ಸೋಡಿಯಂ ಹೈಡ್ರಾಕ್ಸೈಡ್. ಈಗ ಇದನ್ನು ಹೇಗೆ ನೇಮ್ ಮಾಡೋದು? ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ನೇಮ್ ಮಾಡಾಯ್ತು. ಇವಾಗ ಫಾರ್ಮುಲಾ ಹೇಗೆ ಬರೆಯೋದು? ಹೌ ಟು ರೈಟ್ ದ ಫಾರ್ಮುಲಾ? ಸೋಡಿಯಂ, ಇದು ಲ್ಯಾಟಿನ್ ನೇಮ್ ಏನು? ನೇಟ್ರಿಯಂ. ಹಾಗೆ ಸಿಂಬಲ್ ಏನು ಬರುತ್ತೆ? ದ ಸಿಂಬಲ್ ಆಫ್ ಸೋಡಿಯಂ ಏನು? ಫಸ್ಟ್ ನಾವು ಹೇಗೆ ಬರೆಯೋದು ಅಂದರೆ ಕ್ಯಾಟಯಾನ್ದು ಸಿಂಬಲ್ ಬರ್ಕೋಬೇಕು. ರೂಲ್ಸ್ ಏನಪ್ಪ ಅಂದರೆ ಫಸ್ಟ್ ಕ್ಯಾಟಯಾನ್ದು ಸಿಂಬಲ್ ಬರ್ಕೋಬೇಕು. ಫಾರ್ಮುಲಾ ಬರಬೇಕಾದ್ರೆ ಯಾವಾಗಲೂ ಫಸ್ಟು ನಾವು ಸ್ಟಾರ್ಟ್ ವಿತ್ ದ ಕ್ಯಾಟಯಾನ್ಸ್, ದೆನ್ ವಿತ್ ದ ಅನಯಾನ್ಸ್. ಸೊ ಇಲ್ಲಿ ಸೋಡಿಯಂ ಇದ್ರೇನು ಪ್ರೀವಿಯಸ್ ನೇಮು, ಅದು ಲ್ಯಾಟಿನ್ ನೇಮ್ ಏನು? ನೇಟ್ರಿಯಂ. ಸಿಂಬಲ್ ಏನು ಬರ್ತಿದ್ರದ್ದು? Na. ಸೋಡಿಯಂ ಸಿಂಬಲ್ ಏನು? Na. ನೆಕ್ಸ್ಟು ಹೈಡ್ರಾಕ್ಸೈಡ್ ಏನಿದೆ ಇಲ್ಲಿ? OH. ಇದು ಸಿಂಬಲ್ ಏನು ಬರುತ್ತೆ? OH ಬರ್ಕೊಂಡ್ವಿ. ಫಸ್ಟ್ ಸ್ಟೆಪ್ ಏನು ಮಾಡೋದು? ಫಸ್ಟ್ ಸ್ಟೆಪ್ಪು ಫಾರ್ಮುಲಾ ಬರಬೇಕು. ಫಸ್ಟ್ ಸ್ಟೆಪ್ ಏನು ಮಾಡ್ಕೋಬೇಕು? ಏನು ಹೆಸರು ಇರುತ್ತೆ ಅದರ ಸಿಂಬಲ್ಗಳನ್ನ ಬರ್ಕೋಬೇಕು. ಸೋಡಿಯಂ ಇದರ ಸಿಂಬಲ್, ಕ್ಲಾಸಿಕಲ್ ನೇಮ್ ನೇಟ್ರಿಯಂ, ಅದರದ್ದು ಸಿಂಬಲ್ Na. ಹೈಡ್ರಾಕ್ಸೈಡ್ ಅದರ ಸಿಂಬಲ್ಲು OH. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕಪ್ಪ ಅಂದರೆ ಚಾರ್ಜ್ ಆನ್ ದಟ್ ಎಲಿಮೆಂಟ್ಸ್ ಬರ್ಕೋಬೇಕು. ಏನು ಚಾರ್ಜ್ ಬರ್ಬೋದು ಆ ಚಾರ್ಜ್ ಮೇಲೆ? ಈಗ ಸೋಡಿಯಮ್ದು +1 ಚಾರ್ಜು, OHದು
-1 ಚಾರ್ಜ್, ಸೋಡಿಯಮ್ದು +1 ಚಾರ್ಜು, OHದು -1 ಚಾರ್ಜ್. ಈಗ ಎರಡು ಚಾರ್ಜು ಬ್ಯಾಲೆನ್ಸ್ ಆಗಿದ್ದರೆ, ಸೇಮ್ ಆಗಿದ್ದರೆ, ಸೊ ನೀನು ಕೋಎಫಿಷಿಯೆಂಟ್ಸ್ ಏನು ಕ್ರಾಸ್ ಮಲ್ಟಿಪ್ಲೈ ಮಾಡೋಂಗಿಲ್ಲ. ಅಂದರೆ ಈ ಚಾರ್ಜನ್ನ ಇಗ್ನೋರ್ ಮಾಡಿಬಿಡಿ, ಪ್ಲಸ್ ನೆಗೆಟಿವ್ ಚಾರ್ಜ್ ಇಗ್ನೋರ್ ಮಾಡಿಬಿಡಿ, ಕ್ರಾಸ್ ಮಲ್ಟಿಪ್ಲೈ ದ ಕೋಎಫಿಷಿಯೆಂಟ್ಸ್. ಆಗೇನು ಬರುತ್ತಿದ್ದು Na1OH. 1 ಇದ್ದರೆ ಏನೂ ಬರೆಯೋಗಿಲ್ಲ, ಜಸ್ಟ್ ಹಾಗೆ ಬರೋದು NaOH. ಸೊ ಈ ಕೋಎಫಿಷಿಯೆಂಟನ್ನು ಕ್ರಾಸ್ ಮಾಡೋದು, ಇದನ್ನು ಈ ಮೆಥಡ್ಗೆ ಕ್ರಿಸ್ ಕ್ರಾಸ್ ಮೆಥಡ್ ಅಂತ ಹೇಳ್ತೀವಿ. ಕ್ರಿಸ್ ಕ್ರಾಸ್ ಮೆಥಡ್ ಫಾರ್ ರೈಟಿಂಗ್ ಕೆಮಿಕಲ್ ಫಾರ್ಮುಲಾ. ಕ್ರಿಸ್ ಕ್ರಾಸ್ ಮೆಥಡ್ ಟು ರೈಟ್ ದ ಕೆಮಿಕಲ್ ಫಾರ್ಮುಲಾ. ಸೊ ಇನ್ನೊಂದು ರಿಪೀಟ್ ಮಾಡ್ತೀನಿ. ಸೋಡಿಯಂ ಹೈಡ್ರಾಕ್ಸೈಡಿಗೆ ಬರೆಯೋದು ಫಸ್ಟ್ ಎಲಿಮೆಂಟ್ ಏನು ಬರ್ತಿದೆ ಅದು ಎಲಿಮೆಂಟಿನ ಸಿಂಬಲ್ ಬರ್ಕೋಬೇಕು. ಸೋಡಿಯಂ Na, ಹೈಡ್ರಾಕ್ಸೈಡ್ OH. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರ್ಕೋಬೇಕು, ಅದ್ರ ಮೇಲಿರೋ ಚಾರ್ಜನ್ನು ಬರ್ಕೋಬೇಕು. +1 ಇದೆ, -1 ಇದೆ. ಇಗ್ನೋರ್ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೈನನ್ನು ಇಗ್ನೋರ್ ಮಾಡಿಬಿಡಿ. ಟೇಕ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ನ್ಯೂಮರಿಕಲ್ಸ್ನ ಮಾತ್ರ ಕನ್ಸಿಡರ್ ಮಾಡಿ ಆ ಕೋಎಫಿಷಿಯೆಂಟನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋತೀರ. ಅವಾಗೇನು ಬರುತ್ತೆ, Na1OH1 ಬರುತ್ತೆ. ಎರಡು 1 ಇರೋದ್ರಿಂದ, ಈಕ್ವಲ್ ಆಗಿರೋದ್ರಿಂದ ಐ ಕ್ಯಾನ್ ಸಿಂಪ್ಲಿ ರೈಟ್ ದ ಸಿಂಬಲ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ NaOH. NaOH. ನೋಡೋಣ ಇನ್ನೊಂದು ಎಲಿಮೆಂಟ್ಸ್ ಇನ್ನೊಂದು ಕಾಂಪೌಂಡ್ ಬರೆಯೋಣ. ಸೋಡಿಯಂ ಕಾರ್ಬೋನೇಟ್. ಸೋಡಿಯಂ ಕಾರ್ಬೋನೇಟ್ ಇದನ್ನು ಹೆಂಗೆ ಸಿಂಬಲ್ ಬರೆಯೋದು ಹೇಗೆ ಅಂತ ನೋಡೋಣ. ಸೋಡಿಯಂ, ಇದರ ಸಿಂಬಲ್ ಏನು, Na. ಕಾರ್ಬೋನೇಟ್ ಎಲ್ಲಿ ಬರುತ್ತೆ, ಕಾರ್ಬೋನೇಟು CO3 ಫಸ್ಟ್ ಬರ್ಕೊಂಡು, ಆಮೇಲೆ ಏನು ಬರ್ಕೋಬೇಕು, ಚಾರ್ಜ್, ಅದು ಚಾರ್ಜ್ಗಳು ಬರ್ಕೋಬೇಕು. +1 ಫಾರ್ ಸೋಡಿಯಂ, ಕಾರ್ಬೋನೇಟ್ -2, ಸೋಡಿಯಮ್ದು +1, ಕಾರ್ಬೋನೇಟ್ದು -2. ಚಾರ್ಜ್ ಬರ್ಕೊಂಡ್ವಿ. ಈಗೇನು ಮಾಡಬೇಕು, ಚಾರ್ಜ್ ಹಾಗೆ ಎತ್ಕೊಂಡು ಚಾರ್ಜ್ನ ಇಗ್ನೋರ್ ಮಾಡಿ ಕೋಎಫಿಷಿಯೆಂಟನ್ನು ಮಾತ್ರ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು. ಇಲ್ಲಿ ಸೋಡಿಯಂ ಕೋಎಫಿಷಿಯೆಂಟ್ ಎಷ್ಟು, 1, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋತೀರಾ. ಕಾರ್ಬೋನೇಟ್ದು ಕೋಎಫಿಷಿಯೆಂಟ್ 2, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋತೀರಾ. ಅವಾಗೇನು ಬರುತ್ತೆ ಇದಂದರೆ Na2CO3 ಇಟ್ ಈಸ್ ದಿ ಫಾರ್ಮುಲಾ ಫಾರ್ ಸೋಡಿಯಂ ಕಾರ್ಬೋನೇಟ್. ಹಾಗಾದರೆ ಸೋಡಿಯಂ ಕಾರ್ಬೋನೇಟ್ ಫಾರ್ಮುಲಾ ಏನು, Na2CO3. ಈ 2 ಹೇಗೆ ಬಂತು, ಈ CO3 ಚಾರ್ಜ್ 2, ಅದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 2 ಬರುತ್ತೆ, ಸೋಡಿಯಂ ಕಾರ್ಬೋನೇಟ್. ಅದೇ ರೀತಿ ನೆಕ್ಸ್ಟು ನೋಡೋಣ, ಪೊಟ್ಯಾಷಿಯಂ ಸಲ್ಫೇಟ್. ಇದರ ಫಾರ್ಮುಲಾವನ್ನು ಬರೆಯೋಣ. ಪೊಟ್ಯಾಷಿಯಂ ಸಲ್ಫೇಟ್, ಪೊಟ್ಯಾಷಿಯಂ ಇದರ ನೇಮ್, ಇದು ಸಿಂಬಲ್ ಏನು, ಇದರ ಗ್ರೀಕ್ ವರ್ಡ್ ಬಂದು ಕೇಲಿಯಂ. ಸಿಂಬಲ್ ಏನಾಗುತ್ತೆ, ಪೊಟ್ಯಾಷಿಯಮ್ದು ಸಿಂಬಲ್ಲು K. ಇಟ್ ಬಿಲಾಂಗ್ಸ್ ಟು ಎಷ್ಟನೇ ಗ್ರೂಪ್, ಅದು ಪೊಟ್ಯಾಷಿಯಮ್ಮು ಮೊದಲನೇ ಗ್ರೂಪಲ್ಲಿರುತ್ತೆ ಪೀರಿಯಡ್ ಟೇಬಲಲ್ಲಿ. ಚಾರ್ಜ್ ಏನಾಗಿರುತ್ತೆ, +1. ಸಲ್ಫೇಟಲ್ಲಿದೆ ಇಲ್ಲಿ SO4 2- ಇದೆ. ಹಾಗೆ ಸಲ್ಫೇಟ್ ಚಾರ್ಜ್ ಏನು, SO4 2- ಆಗುತ್ತೆ. ಎರಡದು ಚಾರ್ಜ್ನ ಇಗ್ನೋರ್ ಮಾಡಿ ಬರೀ ನ್ಯೂಮರಿಕಲ್ಸ್ ಕೋಎಫಿಷಿಯೆಂಟನ್ನು ನಾನು ಚಾರ್ಜ್ ಕೋಎಫಿಷಿಯೆಂಟನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋತೀನಿ. ಅವಾಗ ಏನು ಬರುತ್ತೆ, K2SO4. ಹಾಗಾದರೆ ಪೊಟ್ಯಾಷಿಯಂ ಸಲ್ಫೇಟಿನ ಸಿಂಬಲ್ ಏನಪ್ಪ ಅಂದರೆ K2SO4. ಸೊ ಅದೇ ರೀತಿ ನಾವು ಇನ್ನೊಂದು ನಿಮ್ಮನ್ನು ಬರೆಯೋಣ. ಟ್ರೈ ಮಾಡ್ತೀರಾ ನೀವು, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇದರ ಸಿಂಬಲ್ನ ಬರೆಯೋದು ಹೇಗೆ ಅಂದರೆ ಮೆಗ್ನೀಷಿಯಂ
ಇದು ಎಷ್ಟನೇ ಗ್ರೂಪಲ್ಲಿದೆ? ಸೆಕೆಂಡ್ ಗ್ರೂಪಲ್ಲಿ ಬರುತ್ತೆ. ಸೊ ಸಿಂಬಲ್ ಏನು? Mg. ಸೆಕೆಂಡ್ ಗ್ರೂಪಲ್ಲಿ ಬರೋದ್ರಿಂದ ಇದು ಚಾರ್ಜ್ ಏನಾಗುತ್ತೆ? +2 ಆಗುತ್ತೆ. ಹೈಡ್ರಾಕ್ಸೈಡಲ್ಲಿ ಬರುತ್ತೆ ಹೈಡ್ರಾಕ್ಸೈಡ್ OH. ಚಾರ್ಜ್ ಏನಿದೆ OHದು? -1 ಇದೆ, ಹೈಡ್ರಾಕ್ಸೈಡ್ -1. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು? ಚಾರ್ಜ್ ಹಾಗೆ ಇಟ್ಕೊಂಡು ಕೋಎಫಿಷಿಯೆಂಟ್ಸ್ಗಳನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. MgOH twice. MgOH twice. ಸೊ Mg1 ಬರುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ Mg1OH twice. ಸೊ ಇದು ನಾನು ಏನಂತ ಬರ್ಕೋತೀನಿ? as MgOH twice. It is the magnesium hydroxide formula. Next calcium carbonate. ನೋಡೋಣ, ಬರೀತೀರಾ? calcium carbonate. calcium carbonate. calcium carbonate. calcium carbonate. calcium carbonate. ಕ್ಯಾಲ್ಶಿಯಂ ಇದು ಯಾವ ಗ್ರೂಪಲ್ಲಿ ಬರುತ್ತೆ? ಕ್ಯಾಲ್ಶಿಯಂ ಸೆಕೆಂಡ್ ಗ್ರೂಪಲ್ಲಿ ಬರುತ್ತೆ. ಸಿಂಬಲ್ ಏನು? Ca. ಕ್ಯಾಲ್ಶಿಯಂನ ಸಿಂಬಲ್ಲು Ca. ಚಾರ್ಜ್ ಎಷ್ಟಿದೆ ಸೆಕೆಂಡ್ ಗ್ರೂಪಲ್ಲಿ ಬರೋದ್ರಿಂದ? ಅದು ಚಾರ್ಜು +2. ಕಾರ್ಬೋನೇಟಲ್ಲಿ ಬರುತ್ತೆ CO3 2-. ಚಾರ್ಜ್ ಏನಾದ್ರದ್ದು? CO3 ಮೇಲ್ಗಡೆ ಚಾರ್ಜು 2-. ಸೊ ಇವಾಗ ಏನಾಗ್ತಿದೆ ಅದರದ್ದು? ಎರಡರದ್ದು ಕೋಎಫಿಷಿಯೆಂಟ್ ಏನು ಮಾಡಬೇಕು? ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಈ 2ನ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡೋದು, ಈ 2ನ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡೋದು. ಅವಾಗ ಏನು ಬರುತ್ತೆ? Ca2 CO3. ಬಟ್ ನಾವೇಂತ ಬರೀಬೇಕು? ಎರಡು ಕೋಎಫಿಷಿಯೆಂಟ್ ಸೇಮ್ ಇದ್ದಾಗ ಆ 2ನ ಇಗ್ನೋರ್ ಮಾಡಿ CO3 ಬರಿತೀವಿ. ದಿಸ್ ಇಸ್ ದ ಫಾರ್ಮುಲಾ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಸೊ ಈ ರೀತಿಯಾಗಿ ನಾವು ಕೆಮಿಕಲ್ ಫಾರ್ಮುಲಾವನ್ನು ಬರೀಬೇಕಾಗುತ್ತೆ. ತುಂಬ ಸಿಂಪಲ್ಲು. ಆ ಚಾರ್ಜ್ ಏನೆಲ್ಲ ಚಾರ್ಜ್ ಬರುತ್ತೆ ಚಾರ್ಟ್ ನೆನ್ಪಿಟ್ಕೊಂಬಿಡಿ, ಸಿಂಬಲ್ ಬರ್ಕೊಳ್ಳಿ, ಮೇಲ್ಗಡೆ ಚಾರ್ಜ್ ಹಾಕಿ. ಹೈಡ್ರಾಕ್ಸೈಡ್ ಸಿಂಬಲ್ ಬರ್ಕೊಳ್ಳಿ, ಮೇಲ್ಗಡೆ ಚಾರ್ಜ್ ಹಾಕಿ. ಸೋಡಿಯಂ ಸಿಂಬಲ್ ಮೇಲ್ಗಡೆ ಚಾರ್ಜ್, ಕ್ರಾಸ್ ಮಲ್ಟಿಪ್ಲೈ ಮಾಡಿ. Na1OH1. ನಾನು ಹೇಳಿದೆ ಎರಡರದ್ದು ಕೋಎಫಿಷಿಯೆಂಟ್ ಸೇಮ್ ಆಗಿದ್ದರೆ ಇಗ್ನೋರ್ ಮಾಡಿ, ಶುಡ್ ರೈಟ್ NaOH. ಇದು ಸೋಡಿಯಂ ಹೈಡ್ರಾಕ್ಸೈಡ್ ಫಾರ್ಮುಲಾ. ಸೋಡಿಯಂ ಕಾರ್ಬೋನೇಟ್ ಹೇಗೆ ಬರೆಯೋದು? ಸೋಡಿಯಂ ಸಿಂಬಲ್ Na, ಇದು ಚಾರ್ಜ್ +1, ಕಾರ್ಬೋನೇಟ್ -2, Na2CO3. Na2CO3. ಸೊ ನೆಕ್ಸ್ಟು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ, Na2 ಬರುತ್ತೆ, CO3ಗೆ 1 ಬರುತ್ತೆ. ಅದನ್ನೆಂತ ಮಾಡ್ಬೋದು? ಅದನ್ನು CO3 1 ಬರುತ್ತೆ, ಇಗ್ನೋರ್ 1 ಆ್ಯಂಡ್ ರೈಟ್ Na2CO3. ಸೊ ನೆಕ್ಸ್ಟು ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್. ಮೆಗ್ನೀಷಿಯಮ್ ಎಷ್ಟನೇ ಗ್ರೂಪು? ಸೆಕೆಂಡ್ ಗ್ರೂಪು. Mg ಚಾರ್ಜ್ +2, ಹೈಡ್ರಾಕ್ಸೈಡ್ OH -1. ಸೊ ಅದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ MgOH twice. ಸೊ ಇದು ಫಾರ್ಮುಲಾ ಆಫ್ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್. ನೆಕ್ಸ್ಟ್ ಪೊಟ್ಯಾಷಿಯಮ್ ಸಲ್ಫೇಟ್. ನಾವಾಗಲೇ ಎಕ್ಸ್ಪ್ಲೇನ್ ಮಾಡಿದೆ. ಪೊಟ್ಯಾಷಿಯಮ್ದು ಫಸ್ಟ್ ಗ್ರೂಪಲ್ಲಿ ಬರುತ್ತೆ +1, ಸಲ್ಫೇಟ್ದು -2 ಅಲ್ಲಿದೆ. ಸೊ ಜಸ್ಟ್ ನಂಬರ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ K2SO4 ಬರುತ್ತೆ. ಕ್ಯಾಲ್ಶಿಯಂ ಕಾರ್ಬೋನೇಟ್ CaCO3. ಸೊ ಕ್ಯಾಲ್ಶಿಯಂ ಸಿಂಬಲ್ Ca, ಕಾರ್ಬೋನೇಟ್ ಸಿಂಬಲ್ CO3, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ Ca2CO3 ಟ್ವೈಸ್ ಬರುತ್ತೆ. ಕೋಎಫಿಷಿಯೆಂಟ್ ಸಿಮಿಲರ್ ಆಗಿರೋದ್ರಿಂದ ಯು ಕ್ಯಾನ್ ಜಸ್ಟ್ ರೈಟ್ CaCO3. ಇದಿಷ್ಟು ಹೌ ಟು ರೈಟ್ ದ ಕೆಮಿಕಲ್ ಫಾರ್ಮುಲಾ.